ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಟೋರಿ ಚಾಟ್ ಮಾಡಿ ತೋರ್ಸಾಕ್ತೀನಿ. ಇದು ಭಾಳ ಮಸ್ತಾಗಿರ್ತೈತಿ. ಒಂದು ಯುನಿಕ್ ಚಾಟ್ ಇದು, ಯಾಕಂದ್ರೆ ಎಲ್ಲರೂ ಇಷ್ಟಪಡುವಂಥ ಒಂದು ಚಾಟ್ ಇದು. ಈಗ ನೋಡ್ರಿ, ಕಟೋರಿ ಸೇಪ್ ಬರುವಂಥ ಒಂದು ಇದನ್ನು ತೊಗೊಂಡೈತಿ ಇಲ್ಲೆಲ್ಲ ಮಾಡೋಕೆ. ಅದರಿಂದ ಭಾಳ ಬೆಸ್ಟ್ ಆಗಿರ್ತೈತಿ ಇದು. ಇದನ್ನ ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಇದನ್ನ ಒಂದು ಸಾಯಂಕಾಲ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ಮತ್ತೆ ಮಾಡ್ಕೊಂಡು ತಿನ್ಬೇಕಪ್ಪ ಅನ್ನಿಸ್ತೈತೆ. ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಯುನಿಕ್ ಆಗಿರುವಂಥ ಒಂದು ಚಾಟ್ ಐತ್ರಿ ಇದು. ಈಗ ಭಾಳ ಮಸ್ತಾಗಿರ್ತೈತಿ. ಇದಕ್ಕೆ ನಾನು ಹಸಿ ವಟಾಣಿ ಕಾಳು ತೊಗೊಂಡನ್ರಿ. ಹಸಿ ವಟಾಣಿ ಕಾಳು ತೊಗೊಂಡು ಇವನ್ನೆಲ್ಲ ಕುದಿಸ್ಬೇಕಾಗ್ತೈತಿ. ಒಂದು ಸ್ವಲ್ಪ ನೀರು ಹಾಕಿ, ಈಗ ನೋಡ್ರಿ ಇದ್ರೊಳಗೆ ಹಾಕಿ ನಾನು ಒಂದು ಕುಕ್ಕರ್ಗೆ ಅದಕ್ಕೆ ನೀರು ಹಾಕ್ಕೊಳಕ್ತೇನೆ ರೀ. ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡು ಬಿಡ್ತೀನಿ ಸ್ವಲ್ಪ. ಒಂದು 2 ವಿಸಲ್ ಹೊಡೆದ್ರೆ ಇದು ಹಸಿ ಬಟಾಣಿ ಇರೋದ್ರಿಂದ ಬೇಗನೆ ಇದು ಬಟಾಣಿ ಕಾಳು ಕುದೀತಾವೆ ನೋಡ್ರಿ. ಈಗ ಒಂದು 2 ವಿಸಲ್ ಹೊಡೆಸಿದ್ದಕ್ಕೆ ಇಷ್ಟು ಚಂದ ಕುದ್ದಾವು ಇವು. ಇದಾಗಿಂದ ನಾನು ಇದಕ್ಕೆ ಇನ್ನೊಂದು ಕುಕ್ಕರ್ ಇಟ್ಕೊಂಡು ಮತ್ತು ಅದಕ್ಕೆ ಆಲೂನು ತೊಗೊಂಡನ್ರಿ. ಆಲೂ ತೊಗೊಂಡು ಅವನು ಕುದಿಸ್ಬೇಕಾಗ್ತತಿ. ಈಗ ಆಲೂ ಕುದಿಸ್ಕೊಳಕ್ತಾನೆ. ಇವನ್ನ ಆಲೂ ಕುದಿಸಿಟ್ಕೋಬೇಕ್ರಿ. ವಟಾಣಿ ಕಾಳು ಕುದಿಸಿಟ್ಕೋಬೇಕು. ಆಮೇಲೆ ಇವು ಮೊಳಕೆ ಬಂದಂಥ ಕಡ್ಲೆ ಕಾಳು ತೊಗೊಂಡನ್ರಿ. ಎಲ್ಲವೂ ಭಾಳ ಈ ಚಾಟಿಗೆ ಭಾಳ ಮಸ್ತಾಗಿ ಕಾಂಬಿನೇಷನ್ ಆಗೋರುವಂಥ ಅದಾವ್ರಿ ಇವು. ಇವನ್ನೂ ಕಾಳನ್ನು ಮೊಳಕೆ ಬರಿಸಿ ಕಡ್ಲೆ ಕಾಳನ್ನು ನಾನು ತೊಗೊಂಡನಿ. ಇವು ಕಡಲೆಕಾಳು ಮೊಳಕೆ ಬರಿಸಿದ್ದನ್ನು ಇವನು ಕುದಿಸ್ಬೇಕ್ರಿ. ಇವನು ಒಂದು 2 ವಿಸಲ್ ಕುದಿಸಿಟ್ಕೋಬೇಕು. ಹಾಲು ಮಾತ್ರ ಒಂದು 3-4 ವಿಸಲ್ ಹೊಡೆದ್ರೆ ಅದು ಹಾಲು ಕುದೀತೈತಿ. ಈಗ ನೋಡ್ರಿ, ಇದೆಲ್ಲನೂ ಕಡಲೆಕಾಳು ಅದು ಎಲ್ಲ ಮಿಕ್ಸ್ ತೊಗೊಂಡನಿ. ಇದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೇನ್ರಿ. ಅವನ್ನೆಲ್ಲ ಹಾಕಿ ತಿರುಗಿಸಿ ಈ ಬಟಾಣಿ ಕಾಳು ಇರ್ತಾವಲ್ರಿ ಕುದ್ದಿದ್ದು, ಅವನ್ನ ಹಾಕೊಳಕ್ತಾನೆ ರೀ. ಹಾಕ್ಕೊಂಡು ಇದೇನು ಹಾಲು ಕುದ್ದಿರ್ತಾವಲ್ರಿ, ಅವನು ಈ ಬಟಾಣಿ ಕಾಳು ಹಾಕ್ಕೊಂಡಿದ್ದಕ್ಕೆ ಮ್ಯಾಶ್ ಮಾಡೋಕೆ ಇದನ್ನ ಪೂರ್ತಿಯಾಗಿ ಹಾಲು ಅದನ್ನು ಕೂಡ ಮ್ಯಾಶ್ ಮಾಡ್ಬೇಕ್ರಿ. ಇದೆಲ್ಲ ಆಗಿಂದ ಅರಿಶಿಣ ಪುಡಿ ಹಾಕೋಬೇಕ್ರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ಮತ್ತು ಚಾಟ್ ಮಸಾಲ ಹಾಕೋಬೇಕು. ಈ ರೆಡ್ ಚಿಲ್ಲಿ ಪೌಡ್ರ್ ಇರ್ತೈತೆ ಅದನ್ನು ಹಾಕೋಬೇಕ್ರಿ. ಸ್ವಲ್ಪ ಆಮ್ಚೂರ್ ಪೌಡ್ರ್ ಅದು ಎಲ್ಲ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಕೊತ್ತಂಬರಿ ಸೊಪ್ಪನ್ನು ಹಾಕೈತೆ ನೋಡ್ರಿ. ಸ್ವಲ್ಪ ನಾನು ಜೀರಿಗೆ ಪೌಡ್ರೂ ಹಾಕೊಂಡನ್ರಿ ಇದಕ್ಕೆ, ಅಂದ್ರೆ ಟೇಸ್ಟ್ ಬರ್ತೈತೆ ಅಂತ ಹೇಳಿ. ಇದನ್ನು ಎಲ್ಲನೂ ಕೂಡ ಏನು ಮಾಡ್ಬೇಕಂದ್ರೆ ಚೆಂದಾಗ ಇದನ್ನು ಮ್ಯಾಶ್ ಮಾಡ್ಕೋಬೇಕ್ರಿ. ಹಾಲು ಎಲ್ಲ ಕಡೆ ಕೂಡ್ಕೋಬೇಕು, ವಟಾಣಿ ಕಾಳು ಎಲ್ಲ ಕಡೆ ಕೂಡ್ಕೋಬೇಕ್ರಿ. ಇದಷ್ಟು ನಾವು ಹಾಕಿದಂಥ ಚಾಟ್ಸನ್ನು ಎಲ್ಲ ಕೂಡ್ಕೋಬೇಕು. ಈಗ ಇದೆಲ್ಲನೂ ನೋಡ್ರಿ, ಇದು ಚೆಂದಾಗ ಮಿಕ್ಸ್ ಕೊಡಾಕತ್ತೈತೆ ರೀ. ಅದಕ್ಕೆ ಚೆಂದಾಗ ಮಿಕ್ಸ್ ಕೊಡ್ಬೇಕ್ರಿ. ಯಾಕಂದರೆ ಎಲ್ಲ ಚೆಂದಾಗ ಉಪ್ಪು ಎಲ್ಲ ಕೂಡ್ಕೋಬೇಕ್ರಿ ಅದಕ್ಕೆ ನಾನು ಹಿಂಗೆ ಇದನ್ನ ಚೆಂದಾಗಿ ನೋಡ್ರಿ. ಈಗ ಈ ಕಡೆ ಎಲ್ಲನೂ ಅದನ್ನ ಚೆನ್ನಾಗಿ ಮೇನ್ ಇರ್ತೈತೆ ರೀ. ಯಾಕಂದರೆ ಇದೆಲ್ಲ ಚೆಂದಂಗೆ ಕೂಡ್ಕೋತಂದ್ರೆ ಅದು ಟೇಸ್ಟ್ ಬರ್ತೈತೆ ರೀ ಮಾಡಿದ್ದು ಸ್ನ್ಯಾಕ್ಸ್. ನೋಡ್ರಿ, ಈಗ ಎಲ್ಲನೂ ಮಿಕ್ಸ್ ಆಗಾಕತ್ತೈತಿ. ಇಷ್ಟು ಚೆಂದಂಗೆ ಇದನ್ನು ಮಿಕ್ಸ್ ಕೊಡ್ಬೇಕ್ರಿ. ಅದಕ್ಕೆ ಎಲ್ಲ ಕಡೆನೂ ಕೂಡ್ಕೋಬೇಕು. ಈಗ ನೋಡ್ರಿ ಎಷ್ಟು ಮಸ್ತ್ ಆಗ್ತೈತಿ. ಎಲ್ಲನೂ ಒಂದು ಸ್ವಲ್ಪ ಅದನ್ನ ಮ್ಯಾಶ್ ಮಾಡ್ದಂಗೂ ಆಗ್ತೈತಿ, ಎಲ್ಲ ಕೂಡಿಸ್ದಂಗೂ ಆಗ್ತೈತಿ, ಕೂಡ್ಕೊಂತ ನೋಡ್ರಿ. ಈಗೆಲ್ಲ ಇದೇ ಥರನ ನೀವು ಎಲ್ಲ ಚೆಂದಂಗೆ ಹಿಂಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ನೋಡ್ರಿ, ಇದು ಎಲ್ಲನೂ ಮಿಕ್ಸ್ ಆಗ್ತೈತೆ ನೋಡ್ರಿ ಚೆಂದಾಗಿ. ಹಿಂಗೆ ಮಿಕ್ಸ್ ಆಗ್ಬೇಕ್ರಿ. ಅದು ಮಿಕ್ಸ್ ಆದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಅದೇನು ಅಜ್ವಾನದು ಹಾಕಿ ಮೈದಾ ಹಿಟ್ಟು ನಾದಿಟ್ಟಿದ್ದೈತ್ರಿ. ಇದು ನೋಡ್ರಿ ಎಷ್ಟು ನೆಂದೈತಿ. ಈಗ ಫಸ್ಟ್ ಕ್ಲಾಸ್ ನೆಂದೈತಿ. ಇದು ನೆನೆದಂಥ ಹಿಟ್ಟನ್ನು ಉಳ್ಳಿ ಮಾಡ್ಕೊಂಡು ಇಟ್ಕೋಬೇಕಾಗ್ತತಿ. ಈಗ ನಾನು ಮೈದಾ ಹಿಟ್ಟು ತೊಗೊಂಡು ಇದಷ್ಟು ಚೆಂದಾಗಿ ಇದು ಮಿಕ್ಸ್ ಕೊಟ್ಟೈತೆ ನೋಡ್ರಿ. ಇದು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ರಿ, ಇದನ್ನು ನಾವು ಮುಂದೆ ಚಾಟಿಗೆ ಇದನ್ನ ತೊಗೋಬೇಕಾಗತ್ತೆ. ಅದಕ್ಕೆ ನಾನು ಈಗ ಏನು ಮಾಡಾಕ್ತೇನೆ ಅಂದ್ರೆ ಮೈದಾ ಹಿಟ್ಟನ್ನು ಆದಿದಂಥದ್ದು ಉಳ್ಳಿ ತೊಗೊಂಡು ಮಾಡಕ್ಕೊಳಕ್ತಾನೆ ರೀ. ಅವ್ನು ಫಸ್ಟ್ ಸ್ವಲ್ಪ ಹಿಟ್ಟು ಹಚ್ಚಿ ಅದಕ್ಕೆ ಉಳ್ಳಿ ಮಾಡಿ ಇಟ್ಕೊಳಕ್ತಾನೆ ರೀ ಮೈದಾ ಹಿಟ್ಟನ್ನು. ಈಗ ನೋಡ್ರಿ, ಇನ್ನೊಂದು 4 ಉಳ್ಳಿ ಮಾಡಿ ಇಟ್ಕೊಂಡು ಇದನ್ನ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಈಗ ನೋಡ್ರಿ, ಇದನ್ನು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಒಣ ಹಿಟ್ಟು ಇರ್ತೈತಲ್ರಿ, ಆ ಒಣ ಹಿಟ್ಟು ಹಚ್ಚಿ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ. ಈಗ ನೋಡ್ರಿ, ಇದನ್ನು ಎಷ್ಟು ಒಂದೇ ಸಮ ಮಾಡಿ ಇಟ್ಕೊಂಡಿವಂದ್ರೆ ಅದನ್ನ ಮಾಡೋಕೆ ಬೆಸ್ಟ್ ಆಗುತ್ತೆ ರೀ. ಈಗ ಒಂದು ಉಳ್ಳಿ ತೊಗೊಂಡ್ರಿ ಇಷ್ಟ. ಇದನ್ನು ಚಪಾತಿ ಉಳ್ಳಿ ಇರ್ತಾವಲ್ರಿ ಅಷ್ಟು ಪೂರಿಗತ್ತೆ ಇದನ್ನು ಲಟ್ಟಿಸಿ ಬಟ್ಟಲ್ಗೆ ಹಾಕ್ಬೇಕಾಗತ್ತೆ. ಅದಕ್ಕೆ ಕಟೋರಿ ಸೇಪ ಕೊಡ್ಬೇಕ್ರಿ. ನೋಡ್ರಿ, ಈಗ ಇಷ್ಟ ಆತಲ್ರಿ. ಇದನ್ನು ತೊಗೊಂಡು ನಾನು ಸೇಪ್ ಕೊಡ್ತೀನಿ ನೋಡ್ರಿ. ಈಗ ಇದೇ ಥರ ಹಿಂಗೆ ನೀವು ಬಟ್ಲಿಗೆ ಹಚ್ಚಿರಿ ಕಟೋರಿ ಸೇಪ್ ಅಂದ್ಬಿಡ್ತದೆ. ಈಗ ಇದನ್ನು ಎಣ್ಣೆ ಒಳಗೆ ಹಾಕಿ ಕರಿಬೇಕ್ರಿ. ಭಾಳ ಕಾಯ್ದು ಎಣ್ಣೆ ಇರ್ತೈತಲ್ರಿ, ಅದ್ರಾಗ ಹಾಕ್ಬೇಕ್ರಿ. ಅಂದ್ರೆ ಅದು ಬಿಟ್ಕೊಂಡು ಬರ್ತೈತೆ ರೀ. ಅದು ಚೆಂದಾಗಿ ಈಗ ಎಣ್ಣೆ ಕಾಯ್ದತ್ತಲ್ರಿ, ಇದನ್ನು ಸ್ವಲ್ಪ ಹಿಂಗೆ ಹೊಳಸ್ತಾ ಇರ್ಬೇಕು. ಬೇಗ ಇದನ್ನು ಮಾಡಬಾರ್ದು. ಈಗ ಸ್ವಲ್ಪ ಕರಿತನ ಅದನ್ನ ಬಿಟ್ಕೊಳ್ತನ ಚೆಂದಾಗ
ಹೊಳಸ್ತಾ ಇರ್ಬೇಕ್ರಿ. ಆಮೇಲೆ ಅದನ್ನ ಬಿಟ್ಕೋತಂದ್ರೆ ಮತ್ತೆ ಅದನ್ನ ತಗೋಬೇಕ್ರಿ. ಈಗ ನೋಡಿರಿ ಇಷ್ಟಿಷ್ಟ ಮಾಡಿ ಅದನ್ನ ಕರ್ದು ತಗೋಬೇಕ್ರಿ. ಅದು ಚೆಂದಾಗ ಕಟೋರಿ ಸೇಪ್ ಬರಾಕತ್ತೈತೆ ಅದು. ಈಗ ನೋಡಿರಿ ಇದನ್ನು ಚೆನ್ನಾಗಿ ಕರಿಬೇಕ್ರಿ. ಈ ಕಡೆ ಎರಡೂ ಕಡೆನೂ ಅದಕ್ಕೆ ಎಣ್ಣೆ ಹತ್ತಂದ್ರೆ ಕರೆದಿದ್ದು ಅದು ತಾನೇ ಬಿಟ್ಕೋತೈತೆ ರೀ. ಈಗ ನೋಡಿರಿ ಎಷ್ಟು ಚಂದ ಬಿಟ್ಕೊಳಕ್ತೈತೆ ಅದು. ನಿಮ್ಗೆ ತೋರಿಸ್ತೀನಿ ಅದು ಹೆಂಗೆ ಬರ್ತೈತೆ ಅಂಥೇಳಿ. ಇದನ್ನು ನಾವು ಚೆಂದಂಗೆ ಕರ್ದೀವಿ ಅಂದ್ರೆ ಇದರಲ್ಲೇ ಚಾಟ್ಸ್ ಹಾಕೋದಿರ್ತೈತಲ್ಲ ರೀ, ಅದಕ್ಕೆ ನಾವು ಇದನ್ನ ಮಸ್ತಂಗೆ ಕರ್ಕೊಳ್ಳೋದನ್ನು ಇದು ಮೇನ್ ಇರ್ತೈತೆ ರೀ. ಅದು ಸ್ವಲ್ಪ ಕೆಳಗೆ ಕ್ರಿಸ್ಪಿ ಆಗಿರ್ತೈತೆ ರೀ, ಆದ್ರೂ ನಾವು ಕರಿದು ಚೆಂದಂಗೆ ಕರಿಬೇಕ್ರಿ ಅದನ್ನ. ಈಗ ಬಿಟ್ಕೊಳಾಗ್ತೈತೆ ನೋಡಿರಿ. ಈಗ ಕಟೋರಿ ಸೇಪ ಬರಾಕತ್ತೈತೆ ಅದು. ಅದನ್ನು ಬಿಟ್ಟು ಬಂದು ಇದನ್ನು ಹೊಳಸ್ಬೇಕ್ರಿ ಇದನ್ನ. ಈಗ ನೋಡಿರಿ ಎಷ್ಟು ಚಂದ ಬಿಟ್ಕೊಳಾಗ್ತೈತೆ ಅದು. ನೀವು ಇದೇ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿಸಿದ್ರಂದ್ರೆ ಅದು ತಾನೇ ಈಸಿಯಾಗಿ ನಿಮ್ಗೆ ಅದು ಹೊರಗೆ ಬರ್ತೈತೆ ರೀ. ಈಗ ನೋಡಿರಿ ಇದಕ್ಕೆ ಬಿಟ್ಕೊಳಾಗ್ತೈತೆ ನೋಡಿರಿ ಈಗ ಅದು. ಇದನ್ನೀಗ ನಾನು ಇದಕ್ಕೆ ಬಟ್ಲ ಅದನ್ನ ತೆಗೆದು ಅದನ್ನ ತಿರುಗಿಸಿ ಮತ್ತೆ ಅದನ್ನ ಕರಿಬೇಕ್ರಿ. ಈಗ ಇಷ್ಟ ಮಾಡಿ ಸ್ವಲ್ಪ ನೋಡಿರಿ ಇದು ಕ್ರಿಸ್ಪಿಯಾಗಿರ್ತೈತಿ. ಆದ್ರೂ ನಾವು ಏನು ಮಾಡ್ಬೇಕಂದ್ರೆ ಒಳಗಡೆನೂ ಕರಿಬೇಕಾಗ್ತೈತಿ. ಇದನ್ನು ಮೊದಲು ತಗೊಂಡ್ರಿ, ಇದು ಎಣ್ಣೆ ಒಳಗನ ಐತಲ್ರಿ, ಅದನ್ನು ತಗೊಂಡ್ಬಿಡು. ನನ್ನ ಹೊರಗೆ ಬಂತಲ್ರಿ, ಅದನ್ನ ತಗೊಂಡಾಗಿಂದ ಇದು ಕಟೋರಿ ಸೇಪ್ ಬಂದೈತಲ್ರಿ. ಈಗ ಇದನ್ನು ನಾವು ಹೊಳ್ಳಿಸಿ ಚೆನ್ನಾಗಿ ಕರಿಬೇಕ್ರಿ. ಒಳಗೂ ಕರಿದ್ರಿಂತ ಅದು ಈಗ ನಾವು ಚಾಟ್ಸ್ ಹಾಕಿಂದ ತಿನ್ನಕ್ಕೆ ಅದು ಭಾಳ ಬೆಸ್ಟ್ ಆಗುತ್ತೆ ರೀ. ಇಲ್ಲಾಂದ್ರೆ ನೋಡಿರಿ ಈಗ ಒಳಗೂ ಅದು ಕರಿಯಾಕತ್ತೈತೆ. ಅದು ಈ ಥರ ಯಾಕೆ ಕರಿಯಾಕತ್ತಾನೆ ಅಂದ್ರೆ ಒಳಗಡೆನೂ ಚೆಂದಂಗೆ ಕರಿಲಿ ಅಂತ ಹೇಳಿನ ಹಿಂಗೆ ಕರ್ಕೊಳಕ್ತಾನೆ ರೀ. ಈಗ ನಾನು ಇನ್ನೊಂದನ್ನು ಇದನ್ನು ಮಾಡೇನಿ ನಾನು ಪೂರಿ ಥರ. ಇದಕ್ಕೆ ನಾವು ಇನ್ನೊಂದು ಇದಕ್ಕೆ ಸೇಪ್ ಕೊಟ್ಟು ತೋರಿಸ್ತೀನಿ ನಾನು. ಇದು ಜಾಸ್ತಿ ಆಗಿದ್ದನ್ನು ಕಟ್ ಮಾಡ್ಕೊಳಕ್ಕೂ ಬರ್ತೈತೆ ಅಂತ ಹೇಳಿನ ನಾನು ದೊಡ್ಡದಾಗಿ ಮಾಡಿ ಇದಕ್ಕೆ ಅಂಟ್ಸಾಕತ್ತಾನೆ ರೀ. ನೋಡಿರಿ ಇದಕ್ಕೆ ಈ ಥರ ಹಿಂಗೆ ಸುತ್ತಬೇಕ್ರಿ. ಅದನ್ನ ಒಟ್ಟು ಗ್ಯಾಪ್ ಬಿಡ್ಲಾರ್ದಂಗೆ ಚೆಂದಂಗೆ ಮಾಡ್ಕೋಬೇಕ್ರಿ. ಅಂದ್ರೆ ಅದು ಕಟೋರಿ ಸೇಪ ಚೆಂದ ಬರ್ತೈತೆ ರೀ. ಈಗ ನೋಡಿರಿ ಇದನ್ನೆಲ್ಲ ನಾವು ಕಟ್ ಮಾಡ್ಕೊಂಡ್ರಿ ಜಾಸ್ತಿ ಇದ್ದಿದ್ದನ್ನು. ಯಾಕಂದ್ರೆ ಅದು ಚೆಂದಂಗೆ ಬಿಟ್ಕೋತೆ ಅಂದ್ರೆ ಅದು ನೀಟಂಗೆ ಬರ್ತೈತೆ ರೀ. ಅದಕ್ಕೆ ನೋಡಿರಿ ಇದನ್ನೆಲ್ಲ ತೆಗೆದು ಕಟ್ ಮಾಡ್ಕೊಂಬಿಡ್ತೀನಿ ನಾನು. ಒಳಗಡೆದ್ದು ಜಾಸ್ತಿ ಇದ್ದಿದ್ದನ್ನು ತೆಗ್ಕೊಂಬಿಡ್ತೀನಿ. ಈಗ ನೋಡಿರಿ ಇಷ್ಟು ತಗೊಂಡಿವಂದ್ರೆ ತಾನದು ಚೆಂದಂಗೆ ಬರ್ತೈತೆ. ಈಗ ಇದೆಲ್ಲ ಜಾಸ್ತಿ ಆಗಿದ್ದನ್ನು ತೆಗೆದುಬಿಡ್ರಿ. ನೋಡಿರಿ ಎಷ್ಟು ಚೆಂದ ಆಗುತ್ತೆ ಇದು. ಇದನ್ನು ನಾನು ಎಣ್ಣೆ ಕಾಯ್ದತ್ತಲ್ರಿ ಅದರಲ್ಲೇ ಹಾಕಿಬಿಡ್ತೀನಿ. ಅಂದ್ರೆ ಬೇಗ ಬಂದುಬಿಡ್ತೈತೆ ಅದು. ಯಾಕೆ ಇದೆಷ್ಟು ಕಟ್ ಮಾಡಿದ್ದೀವಿ ಅಂದ್ರೆ ಚೆಂದಂಗೆ ಬರ್ತೈತೆ ರೀ. ಇದು ನೋಡಿರಿ ಈಗ ತಿರುಗಿಸಿ ಹಾಕಿ ಅದನ್ನು ಮತ್ತೆ ಒಳಗೂ ಕರಿಬೇಕ್ರಿ. ಅದು ಬಿಟ್ಕೊಳ್ಳೋ ತನೂ ಈ ಥರ ಮಾಡ್ಕೋಬೇಕ್ರಿ. ಈಗ ನೋಡಿರಿ ಅದು ಬಿಟ್ಕೊಂಡು ಕಟೋರಿ ಸೇಪ್ ಬಂತು ರೀ. ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾವು ಎಣ್ಣೆ ಸಾವಕಾಶ ಕರ್ಕೋತ ಹೋದ್ವಿ ಅಂದ್ರೆ ಅದೂ ಬಂದುಬಿಡ್ತೈತೆ ರೀ. ಈಗ ನೋಡಿರಿ ನಿಧಾನಕ್ಕೆ ಕರೀರಿ, ಅಂದ್ರೆ ಅದು ಬಿಟ್ಕೋಬೇಕಲ್ರಿ ಅದು. ಈಗ ನೋಡಿರಿ ಎಷ್ಟು ಚಂದ ಬಿಟ್ಕೊಳಾಗ್ತೈತೆ ಅದು. ಇದು ಮ್ಯಾಲಿಂದೆಲ್ಲ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದಕ್ಕೆ ಕ್ರಿಸ್ಪಿ ಆಗಿರ್ತೈತೆ ರೀ. ನೋಡಿ ಇದನ್ನು ತಗೊಂಬಿಡೋಣ್ರಿ. ಈಗ ಅದನ್ನು ಬಟ್ಲ ತಗೊಂಬಿಟ್ಟ ಅದಕ್ಕೆ ಕಟೋರಿ ಸೇಪ್ ಬಂದೈತೆ ನೋಡ್ರಿ. ಈಗ ಇದನ್ನು ತಗೊಂಡು ಅದನ್ನು ಚೆಂದಾಗ ಇನ್ನೊಂದು ಸಲ ಹೊಳ್ಳಿಸಿ ಕರಿಬೇಕ್ರಿ ಅದನ್ನ. ನೋಡಿರಿ ಎಷ್ಟು ಮಸ್ತ್ ಆಗೈತಿ. ಇದೇ ಥರ ಕರೆದ ನಾವು ತಿಂದು ಬಂದ್ರೆ ಅದರಲ್ಲೇ ಹಾಕ್ಕೊಂಡು ಅದು ಭಾಳ ಕ್ರಿಸ್ಪಿ ಬಂದು ಚೆಂದಾಗೆ ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ ಇದು ಪೂರ್ತಿಯಾಗಿ ಇದು ಒಳಗೂ ಕರ್ದೈತಿ, ಈ ಕಡೆ ಮ್ಯಾಲೂ ಚೆಂದಂಗೆ ಕರ್ದೈತೆ ರೀ. ಇದು ಎಣ್ಣೆ ಜಾನೆ ತಗೋಬೇಕ್ರಿ. ಇದನ್ನ ನೋಡಿರಿ ಚೆನ್ನಾಗಿ. ಹಿಂದಿ ಒಳಗೆ ಬಟ್ಟಲ್ಗೆ ಕಟೋರಿ ಅಂತಾರೆ. ಅದಕ್ಕೆ ಕಟೋರಿ ಸೇಪ್ ಕೊಟ್ಟು ಇದಕ್ಕೆ ಕಟೋರಿ ಚಾಟನ್ನು ಅಂತಾರೆ ರೀ. ಇದರೊಳಗನ ನಾವು ಚಾಟ್ಸ್ ಎಲ್ಲ ಹಾಕೋದಿರ್ತೈತಲ್ರಿ. ಈಗ ನೋಡಿರಿ ಇದು ಭಾಳ ಮಸ್ತಂಗೆ ಕರ್ದೈತಲ್ರಿ ಇದು. ಈಗ ನೋಡಿರಿ ಕಟೋರಿ ಒಳಗೆ ನಾವು ಇದನ್ನು ಎಲ್ಲ ಮಸಾಲೆ ಹಾಕ್ಬೇಕ್ರಿ. ಇದನ್ನು ಈಗ ನೋಡಿರಿ ಇದ್ರೊಳಗೆಲ್ಲ ಹಾಕಿ ಆಮೇಲೆ ಈ ಕಡಲೆಕಾಳನ್ನು ನಾವು ಏನು ಮೊಳಕೆ ಹೊಡೆದಿದ್ದನ್ನು ಕುದಿಸಿರ್ತೀವಲ್ರಿ ಅವನು ಎಲ್ಲನೂ ಒಂದು ಸ್ವಲ್ಪ ಇದಕ್ಕೆ ಹಾಕೋಬೇಕಾಗ್ತದೆ ರೀ. ನೋಡಿರಿ ಇದಕ್ಕೆ ಅವನ್ನೆಲ್ಲನೂ ಹಾಕ್ಕೊಂಡು ಮತ್ತು ಅದಕ್ಕೆ ಈರುಳ್ಳಿನೂ ಇರ್ತಾವಲ್ರಿ, ಈರುಳ್ಳಿ ನಾನು ಫ್ರೈ ಮಾಡ್ಕೊಂಡನ್ರಿ ಎಣ್ಣೆ ಒಳಗೆ, ಅವನು ನಾನು ಇದಕ್ಕೆ ಹಾಕ್ಕೊಳಕ್ತಾನೆ ರೀ. ಇವನ್ನೆಲ್ಲ ಹಾಕೋದ್ರಿಂದ ಚಾಟ್ಸ ಭಾಳ ಅಂದ್ರೆ ಭಾಳ ಟೇಸ್ಟ್ಫುಲ್ಲಾಗಿರ್ತೈತಿ. ನೀವು ಇದೇ ಥರ ಮಾಡಿ ನೋಡಿರಿ. ಈಗ ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಚಿ ಫ್ರೈ ಮಾಡಿ ಹಾಕ್ಕೊಂಡಿದ್ದಕ್ಕೆ ಮತ್ತು ಅದಕ್ಕೆ ನಾವು ಈಗ
ಗ್ರೀನ್ ಚಿಲ್ಲಿ ಪೇಸ್ಟನ್ನು ನೀರಂಗೆ ಮಾಡಿನೂ ಹಾಕೋಬೇಕ್ರಿ ಇದಕ್ಕೆ. ಇದನ್ನು ನೋಡ್ರಿ ಮಿಕ್ಸರ್ ಹಾಕೊಳಕ್ತಾನೆ ಈಗ ಫಸ್ಟ್ ನಾನು ಮಿಕ್ಸರ್ ಹಾಕೊಳ್ಳೋದು ಅಂದ್ರೆ ಅದಕ್ಕೆ ಚಾಟ್ಸಿಗೆ ಒಂದು ಇದು ಬರ್ತೈತೆ ರೀ, ಟೇಸ್ಟ್ ಬರ್ತೈತೆ ಅಂತ ಹೇಳಿ ಮಿಕ್ಸರ್ ಹಾಕೊಳಕ್ತಾನೆ. ಇವೆಲ್ಲ ಮಿಕ್ಸರ್ ಇದ್ರೆ ನೀವು ಮಸ್ತಂಗೆ ಮಿಕ್ಸರ್ ಹಾಕೋಬೇಕ್ರಿ. ಆಮೇಲೆ ಇದು ಟೊಮೆಟೋದು ಕೆಚಪ್ ಇರ್ತೈತಲ್ರಿ ಅದನ್ನು ಹಾಕೊಳಕ್ತಾನೆ. ಅದೂ ಭಾಳ ಮಸ್ತ್ ಟೇಸ್ಟ್ ಬರ್ತೈತೆ ರೀ ಇದಕ್ಕೆ. ಇವೆಲ್ಲ ಹಾಕೋದ್ರಿಂದ ಚಾಟ್ಸ್ ಭಾರಿ ಮಸ್ತಾಗಿರ್ತೈತಿ. ಮತ್ತು ಈಗ ನಾನು ಗ್ರೀನ್ ಚಿಲ್ಲಿ ಪೇಸ್ಟದ್ದು ಒಂದು ನೀರು ಇರ್ತೈತಲ್ರಿ ಅದನ್ನು ಹಾಕೊಳಕ್ತಾನೆ. ಭಾಳ ಮಸ್ತಾಗಿರ್ತೈತೆ ರೀ, ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ. ಇವನ್ನೆಲ್ಲನೂ ನೀವು ಹಾಕೋರಿ. ಗ್ರೀನ್ ಚಿಲ್ಲಿದು ಪೇಸ್ಟ್ ಹಾಕಿದ್ರಿಂದ ಖಾರ ಖಾರ ಬರ್ತಿರ್ತೈತಿ. ಆಮೇಲೆ ಇದನ್ನು ಟೊಮೆಟೊ ಕೆಚಪ್ಪೂ ಒಂದು ಟೇಸ್ಟ್ ಬರ್ತೈತಿ. ನಾನು ಮತ್ತು ಕಟ್ಟ ಮಿಠ ಇರ್ತೈತಲ್ರಿ, ಹುಣಸೆ ರಸ ಬೆಲ್ಲ ಅವೆಲ್ಲ ಕುದಿಸಿಟ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳಕ್ತಾನೆ. ಇಷ್ಟು ಮಸ್ತಾಗಿರ್ತೈತಿ ಚಾಟ್ಸ. ಇವೆಲ್ಲ ಹಾಕೋದ್ರಿಂತ ಇದೊಂದು ಕಟೋರಿ ಇರೋದ್ರಿಂತ ಭಾಳ ಕಟೋರಿ ಚಾಟ್ ಇದೊಂದು ಯುನಿಕ್ ಆಗಿರುವಂಥ ಚಾಟ್ಸ್ ರೀ. ನೀವು ಒಂದು ಸಲ ಮಾಡಿ ನೋಡಲೇಬೇಕಾದಂಥದ್ದು. ಮಕ್ಕಳಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ. ನೋಡಿರಿ ಇದು ಎಷ್ಟು ಯುನಿಕ್ ಆಗಿ ಕಾಣಕತ್ತೈತಿ. ಈಗ ಅದಕ್ಕೆ ಇವಕ್ಕೆಲ್ಲನೂ ಮಸ್ತಾಗಿರುವಂಥ ಟೇಸ್ಟ್ ಕೊಡೋದಂದ್ರೆ ಇವೆಲ್ಲ ಸಾಸ್ಗಳು ಹಾಕ್ತೀವಲ್ರಿ, ಇವೆಲ್ಲ ಇವು ಗ್ರೀನ್ ಚಿಲ್ಲಿದು ಅವೆಲ್ಲ ಹಾಕಿದ್ರಿಂತ ಕಟ್ಟ ಮಿಠ ಹಾಕಿದ್ರಿಂತ ಭಾರಿ ಟೇಸ್ಟ್ ಆಗಿರುವಂಥ ಚಾಟ್ ಐತಿ. ನೀವು ಮಾಡಿ ನೋಡಿರಿ.